ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಣೆಗೂ ಇಕ್ಕಿಲ್ಲ. ಇವಾಗ ಇಟ್ಬಿಟ್ಟು ಮುಖ ತೊಳೆದ್ಬಿಟ್ಟು ನಾನು ದಿನ ಏನು ಕುಡಿತೀನಿ ಗೊತ್ತಾ? ನಲ್ಲಿಕಾಯಿ ಜ್ಯೂಸು. ಇದನ್ನ ನಲ್ಲಿಕಾಯಿನ ಆಡಿಸ್ಬಿಟ್ಟು ಐಸ್ ಕ್ಯೂಬ್ ಮಾಡೋಕ್ಕೆ ಫ್ರಿಜ್ಗೆ ಇಟ್ಟಿರ್ತೀನಿ. ಅದನ್ನ ಡೈಲಿ ಒಂದು 2-3 ಹಾಕಿ ಹಿಂಗೆ ಕುಡಿತೀನಿ. ಕುಡಿಬೇಕು ಫ್ರೆಂಡ್ಸ್. ಇದನ್ನ ಕುಡಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ? ನನಗೆ ಕೂದಲು ಉದ್ರೋದು ಕಮ್ಮಿ ಆಯಿತು. ಮೇನು ಎಷ್ಟು ಕೂದಲು ಉದುರ್ತಿತ್ತು ನನಗೆ ಅಂದರೆ ತುಂಬ ಕೂದಲು ಉದುರ್ತಿತ್ತು. ಮೇನ್ ಅದು ಕಡಿಮೆ ಇತ್ತು. ಆಮೇಲೆ ಇದನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೆಳಗ್ಗೆನೇ ಎದ್ದು ಟೀ ಕಾಫಿ ಕುಡಿತಿದ್ದೆ. ಟೀ ಕಾಫಿ ಕುಡಿಯೋದನ್ನ ಬಿಟ್ಟಿದ್ದೀನಿ. ಒಂದು 2 ಉಪಯೋಗ ಆಗೈತೆ ನನಗೆ. ಟೀ ಕಾಫಿ ಕುಡಿತಿದ್ದೆ, ಅದನ್ನ ಬಿಟ್ಟಿದ್ದೀನಿ. ಬಿಟ್ಟಿದ್ದೀನಿ ಅಂದರೆ ಫುಲ್ ಬಿಟ್ಟಿಲ್ಲ, ಫುಲ್ ಬಿಡೋಕ್ಕೂ ಆಗಲ್ಲ. ಸ್ವಲ್ಪ ಬಿಟ್ಟಿದ್ದೀನಿ, ಮಧ್ಯೆ ಒಂದೊಂದು ದಿನ ಕುಡಿತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕೂದಲು ಉದುರೋದು ಕಮ್ಮಿ ಆಗೈತೆ. ಇದು ಅಷ್ಟೇ, ಫುಲ್ ಕಮ್ಮಿ ಆಗಿಲ್ಲ, ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮೊದಲು ಇದ್ದಷ್ಟು ಕೂದಲು ಉದುರ್ತಾ ಇಲ್ಲ. ಆಮೇಲೆ ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಕೂದಲೆಲ್ಲ ಇವಾಗ ಅದು ಬೆಳೀತಾ ಇರೋದು. ಇನ್ನು ದೇವರಾಣೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಈ ಚಿಕ್ಕ ಚಿಕ್ಕ ಕೂದಲುಗಳು ಎಲ್ಲ ಬೆಳೀತಿರೋದು. ಹಾಗಾಗಿ ಇದ್ರ ಉಪಯೋಗ ತುಂಬ ಇದೆ. ನೀವು ಕುಡೀರಿ ಇದನ್ನ. ಏನಿಲ್ಲ, ಒಂದು 1/4 kg ತಂದು ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2 ಉಪ್ಪು ಹಾಕ್ಬಿಟ್ಟು, ಬೇಕು ಅಂದರೆ ಕರಿಬೇವು ಬೆರೆಸ್ಬೋದು. ಇಲ್ಲ ಅಂದರೆ ಒಂದು ಸ್ವಲ್ಪ ಶುಂಠಿ, ರುಚಿಗೆ. ನಮಗೆ ಬರೀ ಇದನ್ನೇ ಕುಡಿದ್ರೆ ಕಹಿ ಬರುತ್ತೆ. ನಾನೇನು ಸೋರ್ಸಲ್ಲ, ಏನಿಲ್ಲ, ಹಂಗೆ ಹಾಕ್ತೀನಿ. ಸೋರ್ಸಿದ್ರೆ ಅದ್ರದ್ದು ನಾರಿನಂಶ ಎಲ್ಲ ಹೋಗ್ಬಿಡುತ್ತಲ್ಲ. ಹಂಗಾಗಿ ನಾನು ಇದನ್ನೇನು ಸೋರ್ಸಕ್ಕೆ ಹೋಗಲ್ಲ. ಹಂಗೆ ನಾನು ಹೆಂಗೆ ಆಡಿಸಿರ್ತೀನಿ ಹಂಗೇನೆ ಐಸ್ ಕ್ಯೂಬ್ ಇದ್ರೊಳಗೆ ಹಾಕಿ ಇದನ್ನ ಹಂಗೆ ಜಾಸ್ತಿ ನೀರು ಹಾಕೊಳ್ಳಲ್ಲ. ಜಾಸ್ತಿ ನೀರು ಹಾಕೊಂಡ್ರೆ ಕುಡಿಯೋಕ್ಕಾಗಲ್ಲ, ಒಂಥರ ಕಹಿ ಹೊಡಿತಿರುತ್ತೆ. ಸ್ವಲ್ಪ ನೀರು ಹಾಕೊಂಡು ಒಂದೇ ಸಲ ಕುಡಿಬೇಕು. ಒಂದೇ ಸಲ ಕುಡಿದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಕುಡಿದ್ರೆ ಕಹಿ ಹೋಗುತ್ತೆ. ಇವಾಗ ನಾನು ಇದನ್ನ ಕುಡಿದ್ಬಿಟ್ಟು ಸಾಂಬಾರು ಮಾಡಬೇಕು. ಸಾಂಬಾರು ಮಾಡೋಕ್ಕೆ ಇವಾಗ ನೋಡಿ, ಎಲ್ಲ ತರಕಾರಿ, ಟೊಮೊಟೊ ಎಲ್ಲ ತಂದು ಇಟ್ಟಿದ್ದೀನಿ. ಬೆಳಗ್ಗೆನೇ ಸಾಂಬಾರು ಅಂತಂದರೆ ನಾಷ್ಟ ಯಾರು ತಿನ್ನಲ್ಲ ಇವಾಗ, ಬಿಸಿಲು ಅಂದ್ಬಿಟ್ಟು. ಹಾಗಾಗಿ ಒಟ್ಟಿಗೆ ಸಾಂಬಾರು ಮಾಡಿದ್ರೆ ರಾತ್ರಿಗೂ ಆಗುತ್ತೆ. ಸಾಂಬಾರು ಮಾಡ್ತಾಯಿದ್ದೀನಿ. ಸ್ಪೆಷಲ್ ನಮ್ಮ ಮನೇಲಿ ಬದನೆಕಾಯಿ ತಿನ್ನಲ್ಲ ಹಾಕಿದ್ರೆ. ನಾನಿವಾಗ ಈ ಬದನೆಕಾಯಿನ ಉಪಯೋಗಿಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಆದರೆ ಬದನೆಕಾಯಿ ಅವ್ರಿಗೆ ಯಾರಿಗೂ ಸಿಗಲ್ಲ. ಆ ಥರ ಮಾಡ್ತೀನಿ. ಆ ಥರ ಒಂದು ಐಡಿಯಾ ಮಾಡಿದ್ದೀನಿ. ಬನ್ನಿ, ಫಸ್ಟ್ ಇದನ್ನು ಕುಡಿದ್ಬಿಟ್ಟು. ಕಣ್ಣೆಲ್ಲ ಊದ್ಕೊಂಬಿಟ್ಟೈತೆ, ಯಾಕೋ ಗೊತ್ತಿಲ್ಲ, ರಾತ್ರಿ ನಿದ್ದೆ ಇಲ್ಲ ಸರಿಯಾಗಿ, ಅದಕ್ಕೆ ಕಣ್ಣು ದಬ್ಬಾಕಾಗ್ಬಿಟ್ಟೈತೆ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ್ನಲ್ಲ ಏನೇನು ಹಾಕ್ತೀನಿ ಅಂತ. ಬನ್ನಿ, ಬೇಳೆ ಸಾಂಬಾರು ಇದು. ಈ ಬೇಳೆಗೆ ತೊಗರಿಬೇಳೆ ಅಲ್ಲ, ಇದು ಮಸೂರು ದಾಲು ಅಂತಾರೆ, ಮೈಸೂರು ಬೇಳೆ ಅಂತಾರೆ. ನಾನಿವಾಗ ಇದನ್ನು ಮೈಸೂರು ಬೇಳೆ ಅಂತಲೇ ಕರಿತೀನಿ. ಮೈಸೂರು ಬೇಳೆ ಮತ್ತು ಅವರೆಬೇಳೆ ಅಲ್ಲ, ಸಾರಿ, ಅವರೆಬೇಳೆ ಅಲ್ಲ, ಏನೇನೋ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಚಿಕ್ಕ ಅವರೆಕಾಳು ಮತ್ತು ಮೈಸೂರು ಬೇಳೆ ಇಷ್ಟನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದು ತೊಳೆದಿಟ್ಕೊಂಡಿದ್ದೀನಿ, ಹಂಗೆ ಹಾಕ್ತಾಯಿಲ್ಲ. ಇಲ್ಲಿ ನೋಡಿ, ಇದು ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಟೇಸ್ಟು ನಾನು ಮಾಡಿದ್ದೀನಿ. ಮಾಡಾದಮೇಲೆ ಇದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿರೋದು. ನೋಡಿ, ಈ ಥರ ಸಣ್ಣಕ್ಕೆ ಈ ಥರ ಹಾಕ್ಬಿಟ್ಟು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಬೇಳೆ ಜೊತೆಗೇ ಬೇಯಕ್ಕೆ ಹಾಕಬೇಕು. ಅದಕ್ಕೆ ಒಂದು 3 ಟೊಮೊಟೊ ತಗೊಂಡಿದ್ದೀನಿ. ಟೊಮೊಟೊ ಕೂಡ ತೊಳೆದಿದ್ದೀನಿ. ಅದನ್ನು ಈ ಥರ ಸಣ್ಣಗೆ ಈ ಥರ ಮಾಡಿ ಹಾಕಿದ್ರೆ ಬೇಗ ಬೇಯುತ್ತೆ. ಆಮೇಲೆ ಅದ್ರ ಜೊತೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. 3 ಈರುಳ್ಳಿ ಜಾಸ್ತಿ ಆಯಿತು. ಯಾಕೆ ಅಂದರೆ ಇದನ್ನು ಸಿಪ್ಪೆ ಬಿಡಿಸಿಟ್ಬಿಟ್ಟಿದ್ದೀನಿ. ಅದೇನಾಯ್ತದೆ ಅಂದರೆ ಇವಾಗ ಒಂಥರ ಜಿರ್ತ್ಕೊಳ್ಳೋದು ಅಂತೀವಿ ನಾವು, ಒಂಥರ ಮೆತ್ತಗೆ ಕೊಳ್ತೋಗೋ ಥರ ಆಯ್ತಾ ಇದೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಬೆಳ್ಳುಳ್ಳಿ ಆದಮೇಲೆ ಕರಿಬೇವು 1-2. ಅದಾದಮೇಲೆ ಕಾಯಿ ಪೀಸು. ಈ ಕಾಯಿ ಪೀಸ್ ಏನಕ್ಕೆ ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಈ ಥರ ಕಾಯಿ ಪೀಸ್ ಹಾಕಿದ್ರೆ. ಹಾಗಾಗಿ ಕಾಯಿ ಪೀಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅರಿಶಿನ, 1-2 ಕಾಳು ಜೀರಿಗೆ. ಬೇಳೆ ಜೊತೆಗೆ ಹಾಕಿದ್ರೆ ಗಮ್ಮಂತ ಬೇಯುತ್ತೆ ಅಂತ. ನೆಕ್ಸ್ಟು 1 ಸ್ಪೂನ್ ಎಣ್ಣೆ. ಇದಿಷ್ಟೇ ನೋಡಿ, ಇದು ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕಿ ಬೇಯಿಸ್ಬಿಟ್ಟು ವಿಶಾಲ್ಗೆ ಹೋಗಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಆವಾಗಲೇ ನೆನೆ ಹಾಕಿದ್ನಲ್ಲ ನಾನು ಐಸ್ ಕ್ಯೂಬು, ಇದು ಚೆನ್ನಾಗಿ ಕರಗೈತೆ ನೋಡಿ. ತರಿಯಾಗಿ ಕಾಣಿಸುತ್ತೆ. ಹಿಂಗೆ ಕುಡಿಬೇಕು. ನಾನು ಹೆಂಗೆ ಕುಡಿತೀನಿ ಗೊತ್ತಾ?
ಸ್ವಲ್ಪ ಕಹಿ ಬರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಮೇಲೆ ನೀರು ಕುಡಿದ್ರೆ ಮುಗೀತು. ಇಷ್ಟೇ, ಕಹಿ ಅಂದ್ಬಿಟ್ಟು ಒಬ್ಬರು ಕುಡಿಯಲ್ಲ. ಇವಾಗ ತರಕಾರಿ ಹೆಚ್ಕೊಳ್ಳೋಣ. ಇವಾಗ ಸಾಂಬಾರು ಬೇಳೆ ಬೇಯ್ತಾ ಇರುತ್ತೆ. ನಾನು ಇವಾಗ ಅಷ್ಟೊತ್ತಿಗೆ ತರಕಾರಿ ಹೆಚ್ಚ್ತೀನಿ. ಈಗ ಇದಿಷ್ಟು ಹಾಕ್ಬಿಟ್ಟು ಸಾಂಬಾರು ಮಾಡೋಣ. ಬದನೆಕಾಯಿ ಬೇಡ, ಇಷ್ಟು ಸಾಕು. ಈ ಬದನೆಕಾಯಿ ಇನ್ನೊಂದು ದಿನಕ್ಕೆ ಉಪಯೋಗ ಆಗುತ್ತೆ. ಕಸನೆಲ್ಲ ಯಾಕೆ ಗುಡ್ಡೆ ಹಾಕೊಂಡು ಕೂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಕಸದವರು ಅಣ್ಣ ಹೇಳ್ಬಿಟ್ಟವ್ರೆ, ಅತಿ ಕಸ ಒಣ ಕಸ ಬೇರೆ ಬೇರೆ ಮಾಡಿಲ್ಲ ಅಂದರೆ ತೊಗೊಂಡೋಗ ಎಲ್ಲೇ ಬಿಟ್ಬಿಡ್ತೀನಿ ಅಂತ. ಅದಕ್ಕೆ ಪಾಪ ಅಂತಲ್ಲ, ಇದು ನನ್ನ ಕೆಲಸ ಅಲ್ವಾ. ಹಾಗಾಗಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕ್ತಾಯಿದ್ದೀನಿ. ಇವಾಗ ಮಾಡಿಕೊಟ್ರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದಲ್ವ. ಅವಾಗಿಂದ ಒಂದಿನ ಹಿಂಗೆ ಹಸಿ ಕಸ ಒಣ ಕಸ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೊಡಲ್ಲ ಅವ್ರಿಗೆ, ಮಾಡಿಬಿಟ್ಟೆ ಕೊಡ್ತೀನಿ. ಒಂದಿನ ಕೊಡದೇವ್ರು ಪರವಾಗಿಲ್ಲ, ಹಂಗೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ಕೊಡ್ತೀನಿ. ಈ ಪೇಪರೆಲ್ಲ ಒಂದು ಕಡೆ, ಇದೆಲ್ಲ ಒಂದು ಕಡೆ. ನೋಡಿ, ನಾವು ಮನೆ ಕಸ ನಾವೇ ಕೈಯಲ್ಲಿ ಮಾಡ್ಸೋಕ್ಕೆ ಇದು ಮಾಡ್ತೀವಿ. ಇನ್ನು ಅವ್ರ ಪಾಪ ಎಷ್ಟೊಂದು ಜನದ ಮನೆ ಕಸನ ಇವರಿಗೆಲ್ಲ ಕೈಯಲ್ಲಿ ಪಾಪ ಬ್ಲೌಸೇ ಹಾಕೊಳ್ಳೋದು, ಹಂಗೆ ಮುಟ್ತಾರೆ. ಇವಾಗ ಆಯಿತು, ಏನಿಲ್ಲ, ಒಂದೊಂದು ಪೇಪರ್ ಇರುತ್ತಲ್ಲ, ಅದಾಗ್ಬಿಟ್ಟು ಇನ್ನೊಂದು ಕವರ್ ಹಾಕ್ಬಿಟ್ರೆ ಅವರು ತೊಗೊಂಡೋಗ್ತಾರೆ. ಈ ಥರ ಇಷ್ಟೇ. ಹಸಿ ಅಲ್ಲ, ಇದು ಹಸಿ ಕಸ, ಅದು ಒಣ ಕಸ. ಒಂದೊಂದು ಪೇಪರ್ ಇರುತ್ತಲ್ಲ, ಅದನ್ನ ಎತ್ತಿ ಅಲ್ಲಿ ಕವರು ಹಿಡಿಯಿಟ್ಟು ಈಗ ಹಿಂಗೆ ಇಟ್ಬಿಟ್ರೆ ತೊಗೊಂಡೋಗ್ತಾರೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದೈತೆ. ಇವಾಗ ಒಂದು 3-4 ವಿಷಲ್ ಕೂಗ್ಸ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಚೆನ್ನಾಗಿ ಇದನ್ನು ಮಸ್ಕೊಳ್ಳೋಣ. ನಾವು ಇದನ್ನು ಮಸಿಯೋದು ಅಂತಲೇ ಹೇಳ್ತೀವಿ, ಒಬ್ಬರು ಸ್ನ್ಯಾಚ್ ಮಾಡೋದು ಅಂತಾರೆ ಇಂಗ್ಲೀಷಲ್ಲಿ. ಆದರೆ ನಾವು ಇದನ್ನು ಮಸಿಯೋದು ಅಂತಲೇ ಹೇಳ್ತೀವಿ. ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ, ಕಾಯಿ ಪೀಸ್ ಹಾಕಿದ್ರೆ ಚೆನ್ನಾಗಿ ಬೇಳೆ ಬೇಯುತ್ತೆ ಅಂತ. ನೋಡಿ, ಚೆನ್ನಾಗಿ ಮೊಸರಾಗ್ಬಿಟ್ಟಿದೆ, ಮೊಸರು ಥರ. ಅದರೊಳಗೆ ಸ್ವಲ್ಪ ಎಣ್ಣೆನೂ ಹಾಕಬೇಕು. ಎಣ್ಣೆ ಹಾಕಿಲ್ಲ ಅಂದ್ರೂ ಬೇಯಲ್ಲ. ಎಣ್ಣೆ ಮತ್ತು ಒಂಚೂರು 1 ಇಂಚು 2 ಇಂಚು ಕಾಯಿ ಇದ್ದರೆ ತೆಂಗಿನಕಾಯಿ ಪೀಸ್ ಹಾಕಿದ್ರೆ ನೋಡಿ ಈ ಥರ ಮೊಸರಾಗ್ಬಿಡುತ್ತೆ. ನೀವು ಹಾಕಿ ನೋಡಿ ಫ್ರೆಂಡ್ಸ್. ನಾನು ಇದ್ರ ಜೊತೆಗೆ ನಾನು ಇವಾಗ ಈಗ ಮನೆಯಲ್ಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಐತೆ, ಅದಕ್ಕೆ ನೋಡ್ಕೊಂಡು ಹಾಕೋಣ. ಅದನ್ನು ಇವಾಗ ಚೆನ್ನಾಗಿ ಮಸ್ಕೊಳ್ಳೋಣ. ನೋಡಿ, ಇವಾಗ ನಾವು ಬದನೆಕಾಯಿ ಹಾಕಿದ್ದೀನಿ ಅಂತಲೇ ಗೊತ್ತಾಗಲ್ಲ ಅಲ್ವಾ. ಯಾವ್ಯಾವ ತರಕಾರಿ ತಿನ್ನಲ್ಲ ಅಂತಾರೆ ಅವರು. ಮನೇಲಿ ಈ ಥರ ಬೇಳೆ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಸ್ತ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುತ್ತೆ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ದೋಸೆ ಚಪಾತಿಗಾಗುತ್ತೆ. ತೆಳ್ಳಗೆ ಮಾಡ್ಕೊಂಡ್ರೆ ಸಾಂಬಾರು ಮುದ್ದೆ ಮತ್ತು ಅನ್ನಕ್ಕಾಗುತ್ತೆ. ನೋಡಿ, ಇವಾಗ ಪುನಃ ನಾನು ಇವಾಗ ಇಷ್ಟೂ ತರಕಾರಿನ ಫುಲ್ ಎಲ್ಲ ಎಷ್ಟು ತರಕಾರಿ ಐತೆ ಅಷ್ಟು ತರಕಾರಿ ಎಷ್ಟು ತಂದಿದೆ ಅಷ್ಟನ್ನು ಹಚ್ಬಿಟ್ಟಿದ್ದೀನಿ. ಇಟ್ಕೊಳಕ್ಕೆ ಹೋಗಿಲ್ಲ, ಯಾಕೆಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಒಣಗೋಗುತ್ತೆ. ಅವ್ರು ಅಲ್ಲಿ ತರಕಾರಿ ಅಂಗಡಿಲಿ ಅದೆಷ್ಟು ದಿನ ಆಗಿರುತ್ತೆ ತಂದು, 1 ದಿನ 2 ದಿನ ಆಗಿರುತ್ತೋ ಏನೋ, ಅವರು ನೀರು ಹಾಕಿಟ್ಟಿರ್ತಾರೆ. ನಾನು ಇಲ್ಲಿ 2 ದಿನ 3 ದಿನ ಇಟ್ಕೊಂಡ್ರೆ ಅದರಲ್ಲಿ ಇದ್ದು ಸಾರಾಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಇಡಲ್ಲ, ಹಂಗೆ ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟೇ ತಂದುಬಿಟ್ಟು ಅಷ್ಟು ಹಾಕ್ತೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು 1 ವಿಷಲ್ ಕೂಗಿಸ್ತೀನಿ ಸಾಕು. ಫ್ರೆಂಡ್ಸ್, ಇವಾಗ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಹಾಕಬೇಕಲ್ಲ. ಇವಾಗ ಇದಿಷ್ಟೆಲ್ಲ ರೆಡಿ ಆದಮೇಲೆ ಒಗ್ಗರಣೆ ಹಾಕಲೇಬೇಕಲ್ಲ, ಅದಕ್ಕೋಸ್ಕರ ಇವಾಗ ಇನ್ನೊಂದು ಕಡೆ ಇವಾಗ ನೋಡಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಹಾಕಿದ್ದೀನಿ. ಯಾಕಂದರೆ ಆವಾಗಲೇ ಬೇಳೆ ಬೇಯಕ್ಕೆ ಹಾಕಿದ್ನಲ್ಲ, ಹಾಗಾಗಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಉಪಯೋಗಿಸಿ. ಇವಾಗ ಒಗ್ಗರಣೆಗೆ ನಾನು ಏನೇನು ತಗೊಂಡಿದ್ದೀನಿ ನೋಡಿ, 1 ಬೆಳ್ಳುಳ್ಳಿ ನೆಚ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿ ಹಾಕಿದ್ನಲ್ಲ ಬೆಳಗ್ಗೆ, ಬರೀ 1 ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಕರಿಬೇವು ಕೂಡ ಸ್ವಲ್ಪ ಹಾಕಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಹಿಂಗೆ ಹಾಕಬೇಕು, ಹಿಂಗಿಲ್ಲ ಇವಾಗ, ಹಂಗಾಗಿ ಇಷ್ಟು ಮಾತ್ರ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಎಲ್ಲನೂ ಒಂದೇ ಸಲ ಹಾಕ್ತಾಯಿದ್ದೀನಿ. ಒಂದೇ ಸಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಒಗ್ಗರಣೆ ಅಂತಂದರೆ ಒಗ್ಗರಣೆಗೆ ಈ ಒಗ್ಗರಣೆ ಐಟಮ್ ಎಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು.
ಕೆಂಪುಗಾಗಬೇಕು, ಕಪ್ಪುಗಲ್ಲ ಕೆಂಪುಗಾಗಬೇಕು. ಆವಾಗಲೇ ಒಗ್ಗರಣೆ ಅಂಟಿಸ್ಕೊಳ್ಳೋದು. ಹಾಗಾಗಿ ನಾನು ಇವಾಗ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಆ ಬೆಳ್ಳುಳ್ಳಿ ಫ್ಲೇವರು ಚೆನ್ನಾಗಿ ಎಣ್ಣೆಯಲ್ಲಿ ಬಿಡಬೇಕು, ಆವಾಗಲೇ ಒಗ್ಗರಣೆ. ನೋಡಿ ಇವಾಗ ಈ ಥರ ಕೆಂಪುಗಾಗೋವರೆಗೂ ಹಾಕ್ಕೊಂಡು ಇವಾಗ ಇದನ್ನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಅವಾಗ ಕಲ್ಲೊಗ್ಗರಣೆ ಅಂತ ಕೊಡ್ತಿದ್ವಿ ಗೊತ್ತಾ? ನಾನು ಚಿಕ್ಕವಳಾಗಿರ್ಬೇಕಾದ್ರೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಮಾತ್ರ ಕಲ್ಲೊಗ್ಗರಣೆ ಕೊಡೋಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ. ನೋಡಿ ಈಗ ಒಗ್ಗರಣೆ ಆಯಿತು. ಕಲ್ಲೊಗ್ಗರಣೆ ಅಂತಂದರೆ ಕಲ್ಲು ಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಕಲ್ಲು ಸಮೇತ ಒಳಗಡೆ ಹಾಕ್ಬಿಡೋದು. ಎಷ್ಟು ಗಮ್ಮಂತಿತ್ತು ಗೊತ್ತಾ ಅದು ಅವಾಗ. ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಸಾಂಬಾರು ಬಿಸಿಗಿಡೋಣ. ಹಿಂಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಇಷ್ಟೆಲ್ಲ ಆದಮೇಲೆ ಹುಣಸೆಹಣ್ಣು ರಸ ಬಿಡದೆ ಇರೋಕ್ಕಾಗತ್ತೆ. ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಯಾಕೆಂದರೆ ಇವಾಗ ಬೇಳೆ ಸಾಂಬಾರಿಗೆ ಅವರೆಕಾಳು ಮತ್ತು ಬದನೆಕಾಯಿ 2 ಹಾಕಿದ್ದೀನಲ್ಲ, ಅದ್ರ ಜೊತೆ ಕಾಂಬಿನೇಷನ್ಗೆ ಹುಳಿ ಬಿಡಬೇಕು. ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಹುಳಿ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಹಳೆ ಹುಣಸೆಹಣ್ಣು, ಹುಳಿ ಜಾಸ್ತಿ ಇರುತ್ತೆ, ಕಪ್ಪು ಕಲರು. ಇವಾಗೆಲ್ಲ ಒಗ್ಗರಣೆ ಕೊಟ್ಟಾದಮೇಲೆ ಲಾಸ್ಟಿಗೆ ನಮಗೆ ಸಾಂಬಾರು ಎಷ್ಟು ಅದಕ್ಕೆ ಬೇಕು ಅಷ್ಟು ಅದಕ್ಕೆ ನೀರು ಹಾಕಬೇಕು. ಈ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಆ ಥರ. ನೋಡಿ ಇಷ್ಟು ಮಂದ ಇದೆ. ಇವಾಗ ಇಷ್ಟು ಮಂದ ನನಗೆ ಬೇಡ, ನೀರು ಹಾಕ್ತಾಯಿದ್ದೀನಿ. ನನಗೆ ಅನ್ನಕ್ಕೆ ಮತ್ತು ಮುದ್ದೆಗೆ ಬೇಕು, ಹಂಗಾಗಿ ನೋಡಿ ಇಷ್ಟಾದ ಸಾಕು ನನಗೆ. ಇದು ಸ್ವಲ್ಪ ಮಳ್ಳಿ, ಒಂದು ಮಳ್ಳಿ ಬಂದ ತಕ್ಷಣ ಇಳಿಸಿದ್ರೆ ಸಾಕು. ಸಾಂಬಾರು ಕತೆ ಮುಗೀತು. ಕರ್ಬೂಜ ತಗೊಬಂದಿದ್ದು ನನ್ನ ತಂಗಿ. ನೋಡಿ ಅವತ್ತೊಂದಿನ ಒಂದು ಮಾಡಿದೆ, ಚೆನ್ನಾಗಿತ್ತು. ನೋಡಿ ಇದೊಂದು ಕೊಳತೆ ಹೋಗೈತೆ, ನಾನು ನೋಡ್ಕೊಂಡೆ ಇಲ್ಲ. ಈ ಬಿಸಿಲಿಗೆ ಏನು ಉಳಿಯಲ್ಲ. ಫ್ರಿಜ್ಗೆ ಇಟ್ಟಿರಲಿಲ್ಲ, ಹೊರಗಡೆ ಇಟ್ಟಿದೆ. ಇದನ್ನು ಇವಾಗ ಜ್ಯೂಸ್ ಮಾಡೋಣ. ಫುಲ್ ಹಣ್ಣಾಗ್ಬಿಟ್ಟಿದ್ದು. ಆವತ್ತೇ ನೋಡಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಜ್ಯೂಸ್ ಮಾಡ್ಕೊಂಡು ನಮ್ಮ ಅಂಗಡಿಗೆ, ನನಗೆ ನಮ್ಮ ಯಜಮಾನ್ರಿಗೆ ತೊಗೊಂಡೋಗೋಣ. ಅಂಗಡಿಗೆ ಹೋಗ್ಬೇಕು ಇವಾಗ, ಬೇಕ್ರಿಗೆ. ಅದಕ್ಕೆ ಇವಾಗ ರೆಡಿಯಾಗಿದ್ದೀನಿ ಶಿಸ್ತಾಗಿ. ಇದು ಹಣ್ಣಾಗ್ಬಿಟ್ಟಿದೆ, ಇನ್ನೊಂದು ದಿನ ಬಿಟ್ಟಿದ್ರೆ ಇದು ಕೊಳ್ತೋಗ್ಬಿಡೋದು. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಒಂದು ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ಕರ್ಬೂಜ ಹಣ್ಣು ಕುಡಿದ್ರೆ 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಹಿಂಗೆಲ್ಲ ಬಿಲ್ ಮಾಡ್ತಾರೆ. ಈಗ ಮನೇಲೇನೆ ಸ್ವಲ್ಪ ಒಂದು ಟೈಮ್ ಕೊಟ್ಬಿಟ್ಟು ಒಂದು 40 ರೂಪಾಯಿ ಕೊಟ್ಟರೆ, ಒಂದು 40-50 ರೂಪಾಯಿ ಕೊಟ್ಟರೆ ಒಂದು ಹಣ್ಣು ಕೊಡ್ತಾರೆ. ತಗೊಬಂದು ಈ ಥರ ಜ್ಯೂಸ್ ಮಾಡಿ ಕುಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಫ್ರೆಶ್ ಆಗಿ. ಆಮೇಲೆ ನಾವೇ ಮಾಡ್ಕೊಂಡು ಕುಡಿದಾಗ ಅವರು ನನಗದೇನು ಅಂಗಡಿನಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಏನಕ್ಕೆ ಭಯ ಅಂದರೆ, ಜ್ಯೂಸ್ ಅಂಗಡಿಗಳಲ್ಲಿ ನೀರು ಸುಮಾರು ಒಂದು 2-3 ವಿಡಿಯೋ ನೋಡಿದ್ದೀನಿ. ಜ್ಯೂಸ್ ಅಂಗಡಿಗಳಲ್ಲಿ ನೀರು ಚೆನ್ನಾಗಿ ಉಪಯೋಗಿಸಲ್ಲ, ಚೆನ್ನಾಗಿರೋದು ಉಪಯೋಗಿಸಲ್ಲ, ಯಾವ್ಯಾವ ಗಲೀಜು ನೀರೆಲ್ಲ ಉಪಯೋಗಿಸ್ತಾರೆ ಅಂತ ಅಂದ್ಬಿಟ್ಟು ನೋಡಿದ್ದೀನಿ. ಹಂಗಾಗಿ ಹೊರಗಡೆ ಜ್ಯೂಸ್ ಕುಡಿಯೋಕ್ಕೇ ಭಯ. ಆಮೇಲೆ ಎಲ್ಲೋ ಅಪರೂಪಕ್ಕೆ ಏನಾದ್ರು ಕುಡಿದ್ರೂ ಅದು ಅಷ್ಟು ಚೆನ್ನಾಗೂ ಇರೋಲ್ಲ, ಇಷ್ಟನೂ ಆಗಲ್ಲ. ಯಾಕಂದರೆ ಬರೀ ನೀರು ಹಾಕ್ಕೊಡ್ತಾರೆ. ನೋಡಿ, ನಾವು ಹಿಂಗೆ ಮನೇಲಿ ಮಾಡ್ಕೊಂಡಾಗ ನೀರು ಹಾಕ್ತೇನೆ. ಈಗ ನಮ್ಗೆ ಹೆಂಗಿಷ್ಟ ಬರುತ್ತೋ ಹಂಗೆ ಹಾಕಿ ಕುಡಿಬೋದು. ಆಮೇಲೆ ಇದಕ್ಕೆ ಕರ್ಬೂಜಕ್ಕೆ ಹಾಲು ಹಾಕ್ತಾರೆ, ಒಬ್ಬೊಬ್ರು ಹಾಲು ಹಾಕ್ತಾರೆ. ಆದರೆ ಹಾಲು ಹಾಕ್ಬಾರ್ದು, ಇದಕ್ಕೆ ಹಾಲು ಏನು ಹಾಕ್ಬಾರ್ದು. ಒಂಚೂರು ಏಲಕ್ಕಿ, ಬೆಲ್ಲ ಹಾಕಿ ಮಾಡಬೇಕು. ಸ್ವೀಟ್ ಜಾಸ್ತಿ ಇರುತ್ತೆ ಮೊದಲೇ, ಇದು ಕರ್ಬೂಜದಲ್ಲಿ ಸ್ವೀಟ್ ಅಂಶ ಜಾಸ್ತಿ ಸ್ವಲ್ಪ ಇರೋದ್ರಿಂದ ನಾವು ಸಕ್ಕರೆನಾಗಲಿ ಬೆಲ್ಲನಾಗಲಿ ಸ್ವಲ್ಪ ಕಡಿಮೆನೇ ಹಾಕಬೇಕು. ಬೆಲ್ಲ ಹಾಕಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 1-2 ಏಲಕ್ಕಿ ಹಾಕಬೇಕು. ನಾನೀಗ ಏಲಕ್ಕಿ ಹಾಕೋದು ಮರ್ತಿದ್ದೀನಿ. ಏಲಕ್ಕಿ ಹಂಗೆ ಹರಳು ಇರುತ್ತಲ್ಲ, ಜಜ್ಜಿಬಿಟ್ಟು ಹಂಗೆ ಹಾಕಿದ್ರೆ ಅದು ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಂಬ ಸಕ್ಕರೆ ಅಂತೂ ಉಪಯೋಗಿಸಲ್ಲ ಬಿಡಿ, ಯಾವಾಗಲೂ ಒಂದೊಂದ್ಸಲ ಹಾಕ್ತೀನಿ. ಬೆಲ್ಲನೇ ಜಾಸ್ತಿ. ನಾನು ಕಾಫಿಗಲಿ, ಟೀಗಲಿ, ಪಾಯಸ ಮಾಡಿದ್ರೆ ಆ ಥರ ಈ ಥರ ಜ್ಯೂಸ್ ಮಾಡಿದ್ರೆ ನಾನು ಬೆಲ್ಲನೇ ಯೂಸ್ ಮಾಡೋದು. ನೋಡಿ ಇವಾಗೆಲ್ಲ ಆಯಿತು. ರೆಡಿ ಆದಮೇಲೆ ಇವಾಗ ನಾನು ಕುಡಿದ್ಬಿಟ್ಟು ಇದನ್ನು ಫ್ರಿಜ್ಜಿಗೆ ಮಡಗಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಫಸ್ಟು ಮಾಡಿದ ತಕ್ಷಣ ಒಂದು ಗ್ಲಾಸ್ ಕುಡಿದ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಬೆರೆಸಿ ಇಟ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ಟು ಹೋಗ್ತೀನಿ. ಯಾರಾದರೂ ನನ್ನ ಮಗನೋ ಅಥವಾ ನಮ್ಮ ಮನೆಯವರಂತೂ ನೋಡಲ್ಲ ಬಿಡಿ ಇವೆಲ್ಲ. ನನ್ನ ಮಗ ನೋಡ್ತಾನೆ ಫ್ರಿಜ್ಜಲ್ಲೇನೋ ಇದೆಯಾ ಏನೋ ಅಂದ್ಬಿಟ್ಟು ಅವನು ಬಂದಾಗ ಕುಡಿತಾನೆ. ಇಲ್ಲಾಂದರೆ ಸಾಯಂಕಾಲ ನಾನು ಬಂದಾಗ ನಾನು ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಹೋಗಿರ್ತೀನಿ. ಇದು ಮೊನ್ನೆಲೇ ಖಾಲಿಯಾಗಬೇಕಾಗಿತ್ತು.
ನಾನು ನೋಡ್ದೇ ಇವಾಗ ನೋಡ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗಟ್ಟಿಗಿದೆ ಇದು ಜ್ಯೂಸು ಕುಡಿದ್ರೆ. ಆಮೇಲೆ ಸ್ವಲ್ಪ ಜಾಸ್ತಿ ಸ್ವೀಟು ಕೂಡ ಆಗಿತ್ತು, ಬೆಲ್ಲ ಸ್ವಲ್ಪ ಜಾಸ್ತಿ ಮುಂದಾಗಿ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಸಪ್ಪೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಸ್ವೀಟ್ ಈ ಕರ್ಬೂಜದ ಹಣ್ಣು ಸ್ವಲ್ಪ ಸ್ವೀಟೇ ಇರುತ್ತೆ, ಹಂಗೇ ತಿನ್ಬೋದು. ಹಂಗಾಗಿ ಸ್ವಲ್ಪ ಬೆಲ್ಲನಲ್ಲಿ ಸಕ್ಕರೆನಲ್ಲಿ ಕಮ್ಮಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಇವತ್ತು ಇಷ್ಟು ಬೆಳಗ್ಗೆಯಿಂದ ನಾನು ಅಂಗಡಿ ಹೋಗೋ ತನಕ ಸ್ವಲ್ಪನೇ ಇಷ್ಟೇ ನಂದು ಅಡುಗೆ ಮನೆ ನಾನು ಏನು ಮಾಡ್ತೀನಿ ಅದನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಇನ್ನು ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಇವತ್ತೊಂದು ವಿಡಿಯೋ ಇಷ್ಟೇ. ನೋಡುವ, ಸಿಕ್ಕರೆ ನಾಳೆ ಸಿಗುವ. ನನಗೆ ಈ ಥರ ಎಲ್ಲ ಮನೇಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋ. ನೋಡಿ, ಇವಾಗ ನಾನು ಅಡುಗೆಯಲ್ಲಿ ಬರೀ ಸಾಂಬಾರು ಮಾಡಿ ಅನ್ನ ಮಾಡಿ ಹೋಗ್ತಾಯಿದ್ದೀನಿ, ತಿಂಡಿ ಏನು ಮಾಡಲಿಲ್ಲ. ಈ ಬಿಸಿಲಲ್ಲಿ ತಿಂಡಿ ಮಾಡೋಕ್ಕಿಂತ ಹೆಚ್ಚಾಗಿ ಈ ಥರ ಜ್ಯೂಸ್ಗಳೇ ಜಾಸ್ತಿ ಕುಡಿದ್ರೆ ಹೆಲ್ತ್ಗೂ ಒಳ್ಳೆಯದು ಫ್ರೆಂಡ್ಸ್. ಬಾಯ್ ಬಾಯ್.